ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಾಯಿಬಸ್ಲೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಸೈಡೆಲ್ಲ ಇದು ತುಂಬ ಕಾಮನ್ನು. ಅಂದರೆ ಕೊಡಗು ಸೈಡು, ಮಲೆನಾಡು ಸೈಡೆಲ್ಲ ತುಂಬ ಇರುತ್ತೆ ಈ ಥರ ಸೊಪ್ಪು. ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ, 15 ದಿನಕ್ಕೆ ಒಂದ್ಸರಿನಾದ್ರು ಇದನ್ನು ನಾವು ಊಟ ಮಾಡ್ತಾ ಇರಬೇಕು. ಚೆನ್ನಾಗಿರುತ್ತೆ. ಮುದ್ದೆಗೆ, ತಪ್ಪಿರೋ ಅನ್ನಕ್ಕೆ, ಗೊಜ್ಜೆಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ, ಸಾಂಬಾರು ಮಾಡಿಕೊಂಡು ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದನ್ನು ಅಟ್ಲೀಸ್ಟ್ ತಿನ್ನಬೇಕು ನಾವು. ತಿಂಗಳಿಗೆ ತಪ್ಪಿರೋ 15 ದಿನಕ್ಕೆ ಒಂದ್ಸರಿ ತಿನ್ನಬೇಕು. ಬಾಯಲ್ಲೆಲ್ಲ ಹುಣ್ಣಾಗಿದ್ದರೆ, ಈ ಥರ ಆಗಿದ್ದರೆ, ಅಲ್ಸರ್ ಟೈಪ್ ಥರ ಆಗಿದೆ, ಗುಳ್ಳೆ ಆಗಿದೆ ಬಾಯಲ್ಲೆಲ್ಲ, ಇದು ತುಂಬ ಒಳ್ಳೆ ಮದ್ದು ಅಂತಲೇ ಹೇಳ್ಬೋದು ಬಾಯಿಬಸ್ಲೆ ಸೊಪ್ಪು. ನೋಡಿ, ಬನ್ನಿ ತೋರಿಸ್ತೀನಿ ಯಾವ ಥರ ಸಾಂಬಾರು ಮಾಡೋದು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನಮ್ಮ ಸೈಡ್ ಯಾವ ಥರ ಮಾಡೋದು ನಮ್ಮ ಅಜ್ಜಿ ಮಾಡಿದ್ದು ಹೇಳ್ಕೊಟ್ಟಿರೋದು ನನಗೆ, ಆ ಥರ ನಾನು ಮಾಡ್ತಾಯಿದ್ದೀನಿ. ನೋಡಿ, ಇದನ್ನೇ ಬಸ್ಲೆ ಸೊಪ್ಪು ಅಂತ ಹೇಳೋದು. ಇದು ಬಳ್ಳಿ ಥರ ಬೆಳ್ಕೊಂಡಿರುತ್ತೆ. ಇದನ್ನು ನಾನು ಕಟ್ ಮಾಡ್ಕೊಂಡು ಬಂದಿರೋದು. ನೋಡಿ, ಚೆನ್ನಾಗಿದೆ. ನೋಡಿ, ಈ ಥರ ದೊಡ್ಡ ದೊಡ್ಡ ಎಲೆ ಥರ ಇರುತ್ತೆ. ಬನ್ನಿ ನೋಡೋಣ, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ನೋಡಿ, ಇವಾಗ ಈ ಥರ ಸೊಪ್ಪಿದೆಯಲ್ಲ, ಇದನ್ನು ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನು ಈ ಥರ ಬಿಡಿಸ್ಕೋಬೇಕು. ಎಲೆ ಥರ ಎಲ್ಲನೂ ಬಿಡಿಸ್ಕೊಳ್ಳೋಣ. ಹಿಂಗೆ ಈ ಥರ ಎಲ್ಲ ಎಲೆ ಬಿಡಿಸ್ಕೊಂಡು ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಿಷ್ಟು ಉದ್ದನ್ನ ಕಟ್ ಮಾಡ್ಕೊತಾ ಇದ್ದೀನಿ. ಎಲೆ ಸಪ್ರೇಟ್ ಮಾಡೋಣ. ಈ ಥರ ಈ ಬಳ್ಳಿದು ಮಾತ್ರ ಇದೆಯಲ್ಲ, ಇದನ್ನು ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರು ಬೇಗನೂ ಆಗುತ್ತೆ ಮತ್ತು ಈಸಿಯಾಗಿ ಮಾಡಬೇಕಷ್ಟೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲಿ ಮನೇಲಿ. ನೋಡಿ, ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ನೋಡಿ, ಉದ್ದುದ್ದಕ್ಕೆ ಈ ಥರ ಕಟ್ ಮಾಡಿಕೊಂಡ್ರೆ, ಇದು ದಂಟು ಇರುತ್ತಲ್ಲ, ಇದೇನು ಜಾಸ್ತಿ ಬಾಯಿಗೆಲ್ಲ ನಾರು ಥರ ನಾರೇನು ತೆಗಿಯೋಂಥ ಅವಶ್ಯಕತೆ ಏನಿಲ್ಲ. ಬಾಯಿಗೇನು ಸಿಗಲ್ಲ. ಈ ಥರ ನೀಟಾಗಿ ಬೆಂದಿರುತ್ತೆ, ಬಾಯಿಗೆ ನೀಟಾಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಈ ಥರ ನೋಡಿ, ಇಷ್ಟು ತೆಳುವಾಗಿದೆ. ಈ ಥರ ಎಲ್ಲ ಅದನ್ನೆಲ್ಲ ಈ ಥರ ಉದ್ದುದ್ದ ಕಟ್ ಮಾಡಿ ಹಾಕಿದ್ರೆ ಸಾಕು, ಬೆಂದು ಹೋಗ್ಬಿಡುತ್ತೆ. ಮಾಮೂಲಿ ಈ ಥರ ಒಂದೆರಡು ಎಲೆ ಇದೆಯಲ್ಲ, ಇದನ್ನೆಲ್ಲ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಇದೇನು ಫುಲ್ಲು ಸ್ಮ್ಯಾಶ್ ಮಾಡೋ ಥರ ಮಾಡಬೇಕು, ಕಟ್ ಮಾಡಬೇಕು ಅನ್ನೋದೇನಿಲ್ಲ, ಬೇಗ ಬೆಂದ್ಬಿಡುತ್ತೆ. ಬನ್ನಿ ಸ್ನೇಹಿತರೆ, ನೋಡಿರಿ, ಈ ಥರ ಎಲ್ಲ ಕಟ್ ಮಾಡಿ ಇಟ್ಟಾಯಿತು. ನೋಡಿ, ಕಟ್ ಮಾಡಿ ತೆಗೆದಿಟ್ಟಿದ್ದೀನಿ. ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು. ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕೆ ಇಲ್ಲಿ 1-2 ಟೊಮೊಟೊ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸಹ ನೀಟಾಗಿ ಕಟ್ ಮಾಡ್ಕೊಂಡು ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ತಪ್ಪನೇ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನು ಒಂದು ಅರ್ಧ ಭಾಗನ ನಾವು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ. ಟೊಮೊಟೊನ ಇದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಈಗ ಸಣ್ಣ ಕಟ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಇದನ್ನು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳೋಣ. ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಒಂದು ಈರುಳ್ಳಿನ ಅದು ತಗೊಳ್ತಾ ಇದ್ದೀನಿ. ಇದರಲ್ಲೂ ಅರ್ಧ ಅಷ್ಟೇ ಈರುಳ್ಳಿನ ನಾನು ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆಲ್ಲ ಸ್ವಲ್ಪ ಸಣ್ಣ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನು ಒಂದು ಮಿಕ್ಸಿಗೆ ಇವಾಗ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕಾಯಿನೂ ಹಾಕೋಬೇಕು. ಒಂದೂವರೆ ಸ್ಪೂನಷ್ಟು ಖಾರ ಪುಡಿನ ಹಾಕೊಳ್ತಾ ಇದ್ದೀನಿ. ಮನೇಲೇ ಮಾಡಿದ ಖಾರ ಪುಡಿ ಇದು, ಅಚ್ಚ ಖಾರದ ಪುಡಿ. 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ 1-2 ಸ್ಪೂನು ಸಾಂಬಾರು ಪುಡಿ. ಇದನ್ನು ಸಹ ಮನೇಲೇ ಮಾಡಿರೋದು ನಾನು. ಇವಾಗ ಒಂದು ನಿಂಬೆಹಣ್ಣು ಗಾತ್ರದಷ್ಟು, ನೋಡಿ, ನಿಂಬೆಹಣ್ಣು ಗಾತ್ರನೂ ಅಲ್ಲ, ಒಂದು ಗೋಲಿ ಗಾತ್ರದಷ್ಟು
ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ರುಚಿಗೋಸ್ಕರ. ಇಷ್ಟನ್ನು ನಾನು ಇವಾಗ ರುಬ್ಕೋಬೇಕು. ಇವಾಗ ರುಬ್ಕೊಂಡು ಬರ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ, ಕಾರೆಲ್ಲ ರುಬ್ಬಿಟ್ಕೊಂಡಾಯಿತು. ಇವಾಗ ಒಗ್ಗರಣೆಗೆ 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಸಾಸಿವೆ, ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಾಗೆ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಟೊಮೊಟೊ ಮತ್ತು ಆಯಿಲು, ಹಾಗೆ ಒಂದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕಡಲೆಕಾಳನ್ನ ಇದು ಒಂದಿನ ಎಲ್ಲ ನೀರಲ್ಲಿ ನೆನೆಸಿಟ್ಟಿದ್ದೀನಿ, ನೆಂದಿರೋ ಕಡಲೆಕಾಳಿದು. ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಸಳೆ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದನ್ನು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ತಪ್ಪಲಿಲ್ಲಾದರೂ ಮಾಡ್ಬೋದು. ಬನ್ನಿ ನೋಡೋಣ. ನೋಡಿ ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲೇ ಮಾಡ್ತಿದ್ದೀನಿ ಸಾಂಬಾರನ್ನ. ಏನಾಗಲ್ಲ, ತಪ್ಪಲಿಲ್ಲಾದರೂ ಮಾಡ್ಬೋದು, ಕುಕ್ಕರಲ್ಲಾದರೂ ಮಾಡ್ಬೋದು. ಕುಕ್ಕರಲ್ಲಿ ಮಾಡೋದು ಚೆನ್ನಾಗಿರುತ್ತೆ, ತಪ್ಪಲಿ ಮಾಡೋದು ಚೆನ್ನಾಗಿರುತ್ತೆ. ಅಂದರೆ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಅಂತ ಅಷ್ಟೇ. ಅಂದರೆ ಸ್ಮ್ಯಾಶ್ ಆದರೂ ಏನಾಗಲ್ಲ, ಈ ಸಾಂಬಾರು ಚೆನ್ನಾಗುತ್ತೆ. ನೋಡಿ ಇವಾಗ ಕುಕ್ಕರು ಬಿಸಿ ಆಗುತ್ತೆ. ನೋಡಿ ನಾನು ಫಸ್ಟ್ ಇವಾಗ ಆಯಿಲ್ ಹಾಕ್ತಾಯಿದ್ದೀನಿ. 1-2 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ, ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಿಡಿದ ಮೇಲೆ ಅಲ್ಲಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಜಸ್ಟ್ ಚೆನ್ನಾಗಿ ಒಂದು ನಿಮಿಷ ಇದಾದಮೇಲೆ ಸಿಡಿದ ನೀಟಾಗಿ ಇದಕ್ಕೆ ನಾನು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಕನಗಬೇಕು, ಈ ಥರ ಅಂದರೆ ಫ್ರೈ ಆಗಬೇಕು ಅಂತ. ನಮ್ಮ ಸೈಡೆಲ್ಲ ಕನಗಬೇಕು ಅಂತ ಹೇಳ್ತೀವಿ. ಈ ಥರ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಒಂಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಇವಾಗ ನಾನು ಟೊಮೊಟೊನ ಕಟ್ ಮಾಡಿದ ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ ಇದು ಅಷ್ಟೇ ಸಾಫ್ಟಾಗಿ ಕನಗಬೇಕು. ನೋಡಿ ಜಸ್ಟ್ ಇವಾಗ ಈ ಥರ ಸಾಫ್ಟ್ ಆದಮೇಲೆ ಇವಾಗ ಕಟ್ ಮಾಡಿರೋಂಥ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದು ಸಹ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ನೀಟಾಗಿ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಸಾಂಬಾರು. ನಾವು ಫ್ರೈ ಮಾಡೋದೆಲ್ಲ ಇರೋದು ಸಾಂಬಾರೆಲ್ಲ ಟೇಸ್ಟ್ ಕೊಡೋದು ಹೇಗೆ ಅಂತ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ನೀಟಾಗಿ. ನೋಡಿ ಇವಾಗ ಚೆನ್ನಾಗಿ ಈ ಥರ ಒಗ್ಗರಣೆ ಎಲ್ಲ ಆದಮೇಲೆ ಇವಾಗ ಕಟ್ ಮಾಡಿರೋಂಥ ಆಲೂಗೆಡ್ಡೆನ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಕಡಲೆಕಾಳನ್ನು ಸಹ ನಾನು ಸೇರಿಸ್ತಾ ಇದ್ದೀನಿ. ನೋಡಿ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಸೊಪ್ಪೆಲ್ಲ ಸಾಫ್ಟ್ ಆಗಬೇಕು. ಅದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಇದೆಲ್ಲ ತುಂಬ ಈಸಿ ಸಾಂಬಾರು ಮಾಡೋದು. ಈ ಥರ ನೋಡಿ ಈ ಥರ ನೀಟಾಗಿ ಸಾಫ್ಟ್ ಆದರೆ ಸಾಕು. ಸ್ವಲ್ಪ ನೀಟಾಗಿ ಈ ಥರ ಫ್ರೈ ಆದರೆ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಆಯಿಲ್ ಜೊತೆ ಈ ಥರ ನೀಟಾಗಿ ಫ್ರೈ ಆಗಬೇಕು, ಟೇಸ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ.
ನೋಡಿ ಈಗ ಇದ್ದಿರೋಂಥ ಖಾರನ ಸೇರಿಸ್ತಾ ಇದ್ದೀನಿ ಇವಾಗ. ಇದರಲ್ಲೂ ಒಂದೆರಡು ನಿಮಿಷ ಹಾಗೆ ಚೆನ್ನಾಗಿ ಒಂದು ಕುದಿ ಬರೋ ಥರ ಕುದಿಸ್ಕೊಳ್ಳಿ. ಹಾಗೆ ಇದು ಈಸಿಯಾಗಿ ಮಾಡ್ಬೋದು. ನನಗೂ ಗೊತ್ತಿರಲಿಲ್ಲ, ನಾನು ನಮ್ಮ ಅತ್ತೆ ಜೊತೆ ಮತ್ತು ಅಜ್ಜಿ ಜೊತೆ ನೋಡಿ ಕಲಿತಿದ್ದು, ಅದನ್ನೇ ಸಹ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಈಸಿಯಾಗಿ ಮಾಡ್ಕೋಬೋದು. ಇವಾಗೆಲ್ಲ ರೀಸೆಂಟಾಗಿ ಮದುವೆ ಆಗಿರ್ತೀರ, ಅವ್ರಿಗೆಲ್ಲ ಬರಲ್ಲ ಈ ಥರ ಸಾಂಬಾರು ಮಾಡಲಿಕ್ಕೆ. ಈಸಿಯಾಗಿ ಈ ಥರ ನೋಡ್ಕೊಂಡು ಮಾಡ್ಕೊಬೋದು. ಬ್ಯಾಚುಲರ್ಸ್ಗಂತೂ ಯೂಸ್ಫುಲ್ ಆಗುತ್ತೆ ಈ ಥರ ಮಾಡಿಕೊಂಡ್ರೆ. ಬೇಗನೂ ಆಗೋಗುತ್ತೆ, ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ಇದು ಒಂದು 10 ನಿಮಿಷದಲ್ಲಿ ಸಾಂಬಾರು ರೆಡಿ ಮಾಡ್ಕೋಬೋದು. ಎಲ್ಲ ರೆಡಿ ಮಾಡಿಕೊಂಡೆ 10 ನಿಮಿಷ ಸಾಕು ಸಾಂಬಾರು ಮಾಡಲಿಕ್ಕೆ. ನೋಡಿ ಇದು ಒಂದು ಕುದಿಬೇಕು ಇವಾಗ. ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ. ಇವಾಗ ಒಂದು ಮಿಳ್ಳೆ ನೀರು ಹಾಕ್ತಾಯಿದ್ದೀನಿ ನಾನು ಇವಾಗ. ನೋಡಿ ಈ ಥರ ಮಿಳ್ಳೆಲಿ ಒಂದು ಬೌಲ್ ನಾನು ನೀರು ಹಾಕ್ತಾಯಿದ್ದೀನಿ. ಒಂದು ಮಿಳ್ಳೆ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಈ ಥರ ತೆಗೆದ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ನಾನು ಹರಳುಪ್ಪನ್ನೇ ಹಾಕ್ತೀನಿ. ಹರಳುಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ನಾನು ಹರಳುಪ್ಪು ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಬೇಗ ಎಷ್ಟು ಈಸಿಯಾಗಿ ಆಯಿತು ಈ ಸಾಂಬಾರು. ಇಷ್ಟು ಸಾಂಬಾರು ಮಾಡಿಕೊಂಡ್ರೆ ಸಾಕು, ಮನೇಲಿ ಒಂದು 10 ಜನ ಇದ್ದರೂ ಊಟ ಮಾಡ್ಬೋದು. ಮುದ್ದೆಗಂತೂ ಅನ್ನಕ್ಕಂತೂ ಸೂಪರಾಗಿರುತ್ತೆ ಸಾಂಬಾರು. ನೋಡಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕ್ಲೋಸ್ ಮಾಡಿ ಇವಾಗ ಒಂದು 2 ವಿಷಲ್ ಹೊಡ್ಸಿದ್ರೆ ಸಾಕು. ಇವಾಗ ನೋಡಿ ಸ್ನೇಹಿತರೆ, ಕುಕ್ಕರ್ ವಿಷಲ್ ಆರಿದೆ. ಇವಾಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಸಾಂಬಾರು ಇಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಮುದ್ದೆಗೆಲ್ಲ ಪರ್ಫೆಕ್ಟ್ ಕಾಂಬಿನೇಷನ್ ಈ ಸಾಂಬಾರು. ನೋಡಿ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಬಂದಿದೆ ನನಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿ ಬಂದಿದೆ. ಇದನ್ನು ಒಂದು 2 ನಿಮಿಷ ಹಾಗೆ ಸ್ಟವ್ ಆನ್ ಮಾಡಿ ಕುದಿಸ್ಕೊಳ್ಳಿ. ನೋಡಿ ಇವಾಗ ಒಂದು 2 ನಿಮಿಷ ಸ್ಟವ್ ಆನ್ ಮಾಡಿ ಹಾಗೆ ಕುದಿಸ್ಕೊತಿದ್ದೀನಿ. ತುಂಬ ನೀರಾಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ. ಮುದ್ದೆಗಂತೂ ಚೆನ್ನಾಗಿದೆ ಈ ಥರ. ನೋಡಿ ಮನೇಲಿ ಒಂದ್ಸರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಚೆನ್ನಾಗಿ ಬಂದಿದೆ, ಒಂದು ಲೈಕ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ ಹೊಸ್ದಾಗಿ ನೀವೇನಾದ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಾನು ಹಾಕೋ ಮೊದಲನೇ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ನೋಡಿ ಸ್ನೇಹಿತರೆ ಹೇಗಿದೆ ಸಾಂಬಾರು. ಈ ಮಲೆನಾಡು ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ, ಟೇಸ್ಟಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಕುಕ್ಕರ್ ಓಪನ್ ಮಾಡಿದ್ಮೇಲೆ ಈ ಥರ ಒಂದು ಕುದಿಸ್ಕೊಳ್ಳಿ ಚೆನ್ನಾಗಿ. ಸಾಂಬಾರು ನೀರಿನ ಥರ ಆಗಿದ್ದರೆ ಗಟ್ಟಿಯಾಗುತ್ತೆ. ನೀರೇ ಥರನೇ ಸಾಂಬಾರು ಇರಬೇಕು ಅಂತ ಅಂದರೆ ಏನು ಬೇಡ ಕುದಿಸ್ಕೊಳ್ಳೋದು. ನೋಡಿ ಈ ಥರ ಒಂದು ರೌಂಡು ಕುದಿಸ್ಕೊಳ್ಳಿ. ಚೆನ್ನಾಗಿರುತ್ತೆ ಸಾಂಬಾರು. ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ, ಊಟ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗೆಲ್ಲ ಈ ಥರ ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ತಿನ್ಬೋದು ನೀವು. ಬಸಳೆ ಸೊಪ್ಪಿನ ಸಾಂಬಾರು ಆರೋಗ್ಯಕ್ಕೂ ಒಳ್ಳೆಯದು. ಸ್ನೇಹಿತರೆ ನೋಡಿ ಇವಾಗ ಊಟ ಎಲ್ಲ ಬಡಿಸ್ತಾ ಇದ್ದೀನಿ. ನೋಡಿ ಸಾಂಬಾರು ಚೆನ್ನಾಗಿದೆ. ಹಾಗೆ ಇದು ಸ್ವಲ್ಪ ನಾನು ಕೂಡ ಬಡಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಇವಾಗ. ಹಾಗೆ ಒಂದು ಲೋಟ ನೀರು ಇಟ್ಕೊಂಡು ಊಟ ಮಾಡೋದಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಮುದ್ದೆ ಜೊತೆ ಅಂತೂ ಬಸಳೆ ಸೊಪ್ಪಿನ ಸಾಂಬಾರು ತುಪ್ಪ ಹಾಕ್ಕೊಂಡು ಊಟ ಮಾಡಿ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ.
ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಸಾಂಬಾರು ಕೂಡ ಚೆನ್ನಾಗಿದೆ. ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.